ವಿಠಲ ವಿಠಲ ಪಾಂಡುರಂಗ ವಿಠಲ 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 ಪಾಂಡುರಂಗ ವಿಠಲ. ಸರಿ ಸ್ವಾಮಿ, ನೋಡ್ಕೊಂತಾನೆ ಬರೋದು. ಬುದ್ಧಿ ಇದೇನೆ ನಿನಗೆ? ನನ್ ಕಾಲೇ ಮುರಿದ್ಬಿಟ್ಟಿಲ್ಲ. ಕಾಲ್ ತಾನೇ ಮುರಿದಿರೋದು, ನಿನ್ ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಆ ಕಾಲ್ನ ನಾನ್ ಸರಿ ಮಾಡಿಸ್ತೀನಿ. ನನಗೆ ಅದೆಲ್ಲ ಗೊತ್ತಿಲ್ಲ. ನನ್ ಕಾಲ್ ಸರಿ ಹೋದ್ರೆ ಸರಿ, ಇಲ್ಲ ನಾನು ನಿನ್ ಕಾಲೇ ಮುರಿದು ಬಿಡ್ತೀನಿ. ನನ್ನ ಹೆಸರು ತಮ್ಮಣ್ಣ ಅಂತ ಬುದ್ಧಿ. ನಾನು ತಳ್ಳೋ ಗಾಡಿ ಇಟ್ಕೊಂಡು ಹಳೆ ಕಬ್ಣ ಪೇಪರ್ ಮಾರ್ಕೊಂಡು ಜೀವನ ನಡೆಸ್ತಾ ಇದ್ದೆ. ಈ ಮನುಷ್ಯ ಇದನ್ನಲ್ಲ, ಈ ಮನುಷ್ಯ ಮೋಟರ್ ಸೈಕಲ್ ಅಲ್ಲಿ ಬಂದು ನನ್ನ ದಿಕ್ಕಿ ಹೊಡೆದು ಕಾಲೇ ಮುರಿದಾಕ್ಬಿಟ್ಟ. ಏ ವಿಠಲ್ ಮಾರ, ನಿನ್ಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ. ಏನೋ ಆಚೆ ಕಡೆ ಹೋಗಿ ದುಡ್ಕೊಂಡ್ ಬರ್ತಾನೆ ಅಂತ ನಾನ್ ತಿಳ್ಕೊಂಡಿದ್ರೆ ರಸ್ತೆಲಿ ಹೋಗಿ ಬರೋರ್ ಕೈ ಕಾಲೆಲ್ಲ ಮುರಿದಾಕಿದೆಯಲ್ಲ. ನಾನು ಸರ್ಕಾರಿ ಕಂಪ್ಲೇಂಟ್ ಕೊಡ್ತೀನಿ, ಚೀಫ್ ಮಿನಿಸ್ಟರ್ ಹತ್ರ ಹೋಗ್ತೀನಿ. ಅಯ್ಯೋ, ಅವ್ರಿಗೆ ಹೇಳಿ ಏನ್ ಪ್ರಯೋಜನ ಬಿಡಪ್ಪ, ಪಾಪ ಈಗ ಅವರೇ ತೊಂದರೆನಲ್ಲಿದ್ದಾರೆ. ಮುಖ್ಯಮಂತ್ರಿ ಪರಿಹಾರ ನಿಧಿಯಿಂದ 1 ಲಕ್ಷ ರೂಪಾಯಿ ಬರ್ಬೇಕು. ನನ್ ಕುಟುಂಬಕ್ಕೆ ಏನಾದ್ರೂ ಸಹಾಯ ಆಗ್ಬೇಕು. ಅಲ್ಲಿವರೆಗೂ ನಾನು ಈ ವಿಷಯನ ಸುಮ್ನೆ ಬಿಡಕ್ಕಿಲ್ಲ. ಅಣ್ಣಯ್ಯ, ತಮ್ಮಣ್ಣನ ಹೇಗಾದ್ರೂ ಮಾಡಿ ನೀನೇ ಸಮಾಧಾನ ಮಾಡೋಣ. ಇಕ್ಕಟ್ಟಿಗೆ ಸಿಕ್ಕಾಕ್ಬಿಡ್ತೀಯಮ್ಮ. ತಮ್ಮಣ್ಣ, ನೀನ್ ದಿನಕ್ಕೆ ಎಷ್ಟು ದುಡಿತಾ ಇದ್ದ? ತಳ್ಳೋ ಗಾಡಿ ಇಟ್ಕೊಂಡು ಹಳೆ ಕಬ್ಣ ಪೇಪರ್ ಮಾರ್ಕೊಂಡು ದಿನಕ್ಕೆ 500 ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದೆ. ಚಿನ್ನ ಅನ್ನಕ್ಕೂ ಕೈಗೆ ಎತ್ತಾಕ್ಬಿಟ್ಟ ಈ ಮನುಷ್ಯ. ಲೇ ವಿಠಲ್ ಮಹಾರಾಜ್, ತಮ್ಮಣ್ಣನ ಕಾಲ್ ಸರಿ ಹೋಗೋವರೆಗೂ ದಿನಾಲು ನೀನೇ ಅವ್ನ ಗಾಡಿನ ತಳ್ಕೊಂಡು ಹೋಗಿ ವ್ಯಾಪಾರ ಮಾಡಿ ಬಂದು ದುಡ್ಡನ್ನ ತಮ್ಮಣ್ಣನ ಕೈ ತಂದು ಕೊಡ್ಬೇಕು. ಅವ್ನು ಸಂಪೂರ್ಣವಾಗಿ ಗುಣಮುಖನಾಗೋವರೆಗೂ ಅವನನ್ನ ನಮ್ಮನೆಯಲ್ಲೇ ಇಟ್ಕೊಳ್ಳೋದು ನಮ್ಮೆಲ್ಲರ ಧರ್ಮ. ಗಂಡುಗಳ ಅಂಶಕ್ಕೆ ತಕ್ಕದಾಗಿ ಮಾತಾಡಿದ್ರೆ ದಿನಕ್ಕೆ 500 ರೂಪಾಯಿ ಕರೆಕ್ಟ್ ಆಗಿ ಕೊಟ್ಟು ಬಿಡ್ಬೇಕು. ಇಲ್ಲ ಅಂದ್ರೆ ಹಳೆ ಪಾತ್ರೆ ಹೊಡೆದು ಬಿಡ್ತೀನಿ. ಸ್ವಲ್ಪ ಇರಪ್ಪ, ಪೇಪರ್ ತಂದು ಕೊಡ್ತೇನೆ. ಕೂತ್ಕೋಬೇಕಾ? ಲೆಪ್ಪತ್ತು ಇವ್ರ ಮನೆ ಮುಂದಿರ್ಬೇಕು, ತಳ. ಅಯ್ಯೋ, ಗಾಡಿನ ಕಾಣ್ತಿಲ್ವಲ್ಲ ನನ್ ಮಗು. ಅಯ್ಯೋ, ಮಕ್ಳು ಕಾಣ್ರು ಕಾಣ್ರು ಕಾಣ್ರು. ಅಯ್ಯೋ, ಮಕ್ಳು ಕಾಣ್ರು. ನೋಡಿ, ನನ್ ಮಗುನ ಎತ್ಕೊಂಡು ಹೋಗ್ತಿದ್ದಾರೆ ನೋಡಿ. ಅಯ್ಯೋ, ನನ್ ಮಗು, ನನ್ ಮಗು. ನಾನ್ ಯಾಕ್ರಿ ಈ ಮಗನ್ ಕದ್ಕೊಂಡು ಹೋಗೋಣ? ಏನೋ ನಿಮ್ ಮನೆ ಮುಂದೆ ಇರ್ಬೋದು ಅಂತ ತೊಳ್ಕೊಂಡು ಹೋಗ್ತಾ ಇದ್ವಿ. ಏನ್ರಿ ಮುಖ ನೋಡ್ತಿದ್ದೀರಾ? ತಗೊಂಡ್ಬರ ಬಾಯ್ಸಿ. ಪದ್ದು, ವ್ಯಾಪಾರ ಮಾಡೋಣ ಅಂತ ಬೀದಿಗೆ ಬಂದು ಜನರ ಹತ್ರ ಧರ್ಮದೇಟ್ ತಿನ್ನೋ ಆಗೋಯ್ತಲ್ಲೋ. ಟೈಮೇ ಚೆನ್ನಾಗಿಲ್ಲ ಕಣ ಬಿಟ್ಲ. ನಮ್ ಚೀಟಿ ದುಡ್ಡಿಗೆ ಮೋಸ ಮಾಡಿ ಲಕ್ಷಾಂತರ ರೂಪಾಯಿ ಗುಳು ಮನ್ಸಿ ಚೀಟಿಲಿ ತಳ್ಳ ಗಾಡಿ ಇಟ್ಕೊಂಡು ಓಡಾಡಿದ್ರೆ ಗೊತ್ತಾಗಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ. ಇವತ್ತೇನೇ ಆಗ್ಲಿ ಅವನು ಸಿಕ್ಲೇಬೇಕು, ಅವನ್ ಕೈ ಕಾಲು ಮುರಿಲೇಬೇಕು. ಕಂಡ್ರ ತಳ್ಳ ಗಾಡಿ ಇಲ್ಲೇ ಇದೆ. ಹೌದಲ್ವಾ? ಗಾಡಿ ಯಾರ್ದ? ತಮ್ಮಣ್ಣಂದು. ಅವನು ಇಲ್ಲೇ ಅವನಲ್ಲ, ಬೇರೆ ಊರಿಂದ ಬಂದಿದ್ದಾನೆ. ಪಾಪ ಕಾಲ್ ಮುರ್ಕೊಂಡು ನಮ್ಮನೆಯಲ್ಲೇ ರೆಸ್ಟ್ ತಗೊಂತ ಇದ್ದಾನೆ. ಗುರು, ನಿಮಿಷ ಬೈಲಿ. ತಮ್ಮಣ್ಣನೇ ಆಗೋಪಲ್ಲ, ನಮ್ಮಿಂದ ತಪ್ಸ್ಕೊಳಕ್ಕೆ ಈ ನಾಟಕ ಆಡ್ತಾ ಇದ್ದಾನೆ. ಕರೆಕ್ಟ್ ಕಣ. ಸರಿ, ನಿಮ್ಮನೆ ತೋರಿಸಿ. ಗೋಪಾಲ, ಅಲ್ಲ ನನ್ ತಮ್ಮಣ್ಣ. ತೆಗೆದ್ರೆ ಯಾರು ಅಂತ ಗೊತ್ತಾಗುತ್ತೆ. ಕೀಳ್ಬೇಡ, ಕೀಳ್ಬೇಡ ಕಣ. ಏ ಗೋಪಾಲ, ನನ್ ಗಂಟು ತಪ್ಪಿ ಓಡಾಡ್ತಿದ್ಯಾ? ಪಾಪ ಯಾಕ್ರಿ ಹೊಡಿತಾ ಇದ್ದೀರಾ? ಪಾಂಡ್ರಂಗಣ, ನೀನೇ ನನ್ನ ಕಾಪಾಡ್ಬೇಕು. ನಿನ್ನ ಕಾಲು ಸರಿ ಹೋಗ್ಬಿಡ್ತಾನ? ಅಯ್ಯ, ಕಾಲ್ ಮುರಿದಿದ್ರೆ ತಾನೆ. ಅಂದ್ರೆ ನಾನು ತಮ್ಮಣ್ಣ ಅಲ್ಲ, ಗೋಪಾಲಣ್ಣ ಅಂತ. ಇನ್ನೊಂದು ಸುಳ್ಳು. ನಾನು ಚೀಟಿ ನಡೆಸ್ತಾ ಇದ್ದೆ. ಇವರು ನನ್ನ ಹತ್ರ ಚೀಟಿ ಹಾಕಿದ್ರು. ಆಮೇಲೆ ಚೀಟಿ ಲಾಸ್ ಆಯ್ತು. ಇವ್ರಿಗೆ ದುಡ್ಡು ವಾಪಸ್ ಕೊಡಕ್ ಆಗ್ಲಿಲ್ಲ. ಅದರಿಂದ ತಪ್ಸ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಈ ಮನುಷ್ಯ ಗಾಡಿಲಿ ಬಂದು ಗುದ್ದ. ಇವತ್ತು ನಿಜವಾಗ್ಲೂ ನೀನ್ ಕಾಲ್ ಮುರ್ದೇ ಹೋಗೋದು. ಆಡೋ ಮಾತಿಗೊಂದು ಅರ್ಥ ಬೇಡವೇನ? ನೋಡೋ, ವ್ಯವಹಾರ ಅಂದ್ಮೇಲೆ ಇವೆಲ್ಲ ಇದ್ದಿದ್ದೆ. ನೀನೀಗ ಒಂದ್ ಕಾಲ್ ಮುರಿದ್ಬಿಡ್ತೀಯ ಅನ್ಕೋ, ಈಗ ನಿನ್ ದುಡ್ಡು ಸಿಕ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತೀರಾ? ನಿನ್ನ ಸಾಲ ತೀರೋವರೆಗೂ ಇವನು ನಿಮ್ ಮನೆ ಕರ್ಕೊಂಡು ಹೋಗಿ ಯಾವನ ಕೆಲ್ಸಕ್ಕೆ ಹಾಕೋ. ಹಾಗಾದ್ರೆ ಇವನ್ ಜೊತೆ ಇವ್ರಿಬ್ರು ಕರ್ಕೊಂಡು ಹೋಗ್ತೀನಿ. ಯಾಕಪ್ಪ? ಇವನ್ನ ಬಚ್ಚಿಟ್ಟಿದ್ ಇವ್ರೇ ತಾನೆ? ವಿಠಲ ವಿಠಲ ಪಾಂಡುರಂಗ ವಿಠಲ.